ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸ್ನಲ್ಲಿ 5 ಜರ್ನಲ್ ಎಂಟ್ರಿ ಸಾಲ್ವ್ ಮಾಡಿ, ಹೌದಾ? ಸೊ 5 ಟ್ರಾನ್ಸಾಕ್ಷನ್ ತಗೊಂಡು ಜರ್ನಲ್ ಎಂಟ್ರಿ ಸಾಲ್ವ್ ಮಾಡಿ. ಸೊ ಅದೇ ಪ್ರಾಬ್ಲಮ್ ಈ ಕ್ಲಾಸ್ನಲ್ಲಿ ಕಂಟಿನ್ಯೂ ಆಗಿದೆ. ಸೊ ನಿನ್ನೆ ಲಾಸ್ಟ್ ಜರ್ನಲ್ ಎಂಟ್ರಿ ಗೂಡ್ಸ್ ಸೋಲ್ಡ್ ಟು ಪ್ರಿಯಾ, ಸೊ ಅಲ್ಲಿ ತನ ಆಗಿತ್ತು. ಈಗ ನೆಕ್ಸ್ಟ್ ಜರ್ನಲ್ ಎಂಟ್ರಿ ಬರುತ್ತೆ, ರಿಸೀವ್ಡ್ ಅ ಚೆಕ್ ಆಫ್ ₹16,000 ಫ್ರಮ್ ಪ್ರಿಯಾ. ಸೊ ಈ ಪ್ರಿಯಾ ಅವ್ರ ಕಡೆಯಿಂದ ಚೆಕ್ ಬಂದದ. ನಮ್ಗೆ ರಿಸೀವ್ಡ್ ಅಂದ್ರೆ ನಮ್ಮ ಹತ್ರ ಚೆಕ್ ಬಂದದ. ಸೊ ಎಷ್ಟು ಅಮೌಂಟ್ ಅಂದ್ರೆ ಅದು ₹16,000 ಚೆಕ್ ಅಮೌಂಟ್ ನಮಗೆ ಬಂದದ. ಸೊ ರಿಸೀವ್ ಅಂದ್ರೆ ಏನ್ ಹೇಳ್ತದ, ನಮ್ ಕಡೆ ಬರ್ತಾ ಇದೆ, ಸೊ ನಮ್ಗೆ ಬಂದದ ಅಂತ ಹೇಳ್ತದೆ. ಸೊ ಹೀಗಾಗಿ ಚೆಕ್ ಕೊಟ್ಟಾರ, ಅವ್ರು ಕ್ಯಾಶ್ ಕೊಟ್ಟಿಲ್ಲ. ಒಂದ್ ವೇಳೆ ಅವ್ರು ಚೆಕ್ ಕೊಟ್ಟಿದ್ರೆ ನಾವು ಕ್ಯಾಶ್ ಕೊಟ್ಟಿಬಿಟ್ಟು ಪ್ರಿಯಾ ಅಕೌಂಟ್ ಬಂದ್ರೆ ನಮಗೆ ಕ್ಯಾಶ್ ಬಂದೈತಿ ಯಾರ ಕಡೆಯಿಂದ, ಪ್ರಿಯಾ ಅವ್ರ ಕಡೆಯಿಂದ. ಬಟ್ ಇಲ್ಲ ನಮ್ ಕಡೆ ಕ್ಯಾಶ್ ಬಂದಿಲ್ಲ, ಚೆಕ್ ಬಂದದ. ಸೊ ಚೆಕ್ ಎಲ್ಲಿ ಹೋಗ್ಬೇಕ್ರಿ, ಕ್ಲಿಯರೆನ್ಸ್ ಬ್ಯಾಂಕ್ ಹೋಗ್ಬೇಕು. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಪ್ರಿಯಾ ಅಕೌಂಟ್, ವೆರಿ ಸಿಂಪಲ್. ಚೆಕ್ ಬಂದಾಗ ತಲೆಯಲ್ಲಿ ನೆನ್ಪಿಟ್ಕೋಬೇಕು, ಅಲ್ಲಿ ಬ್ಯಾಂಕ್ ಬರುತ್ತೆ, ಹೌದಾ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಪ್ರಿಯಾ ಅಕೌಂಟ್, that is ₹16,000, and the narration will be being received check from Priya, ಹೌದಾ? ಪ್ರಿಯಾ ಅವರಿಂದ ಚೆಕ್ ಬಂತು. ನೆಕ್ಸ್ಟ್ ಡೇಟ್ ಅಗೇನ್ 5, ಸೋಲ್ಡ್ ಗೂಡ್ಸ್ ಟು ನಿಧಿ ₹14,000. ನಿಧಿ ಅವರಿಗೆ ಗೂಡ್ಸ್ ಸೇಲ್ ಮಾಡಿದ್ರು. ಯಾರು ಸೇಲ್ ಮಾಡಿದ್ರಪ್ಪ? ಮಹೇಶ್ ಅವರು, ಹೌದಾ? ನಿಧಿ ಅವರಿಗೆ ಗೂಡ್ಸ್ ಸೇಲ್ ಮಾಡಿದ್ರು. ಗೂಡ್ಸ್ ಸೇಲ್ ಆಗತ್ತೆ, ನಮಗೆ ಏನ್ ಬರ್ತಿದ್ರಿ, ನಮ್ಗೆ ಏನ್ ಬರ್ತಿದ್ರಿ, ಕ್ಯಾಶ್ ಅಂತ ಬರ್ತದ. ನಮ್ಗೆ ಹೇಳಿಲ್ಲ, ಕ್ಯಾಶ್ ಬಗ್ಗೆ ನಮ್ಗೆ ಹೈಲೈಟ್ ಮಾಡಿಲ್ಲ. ಯಾರು ಕ್ಯಾಶ್ ಹೇಳಿದ್ರ, ಗೂಡ್ಸ್ ಸೋಲ್ಡ್ ಟು ನಿಧಿ, ಅಲ್ಲಿ ಕ್ರೆಡಿಟ್ ಒಂದಿಲ್ಲ, ಕ್ಯಾಶ್ ಒಂದಿಲ್ಲ. ಸೊ ಬಟ್ ಅಲ್ಲಿ ಹೆಸರು ಕೊಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ. ಸೊ ನಿಧಿಗೆ ಸೇಲ್ ಮಾಡಿದ್ವಿ. ನಿಧಿ ಇಸ್ ದ ಗೂಡ್ಸ್ ರಿಸೀವರ್. ನಿಧಿ ಅವ್ರಿಗೆ ಗೂಡ್ಸ್ ಅನ್ನ ರಿಸೀವ್ ಮಾಡ್ಕೊತಾ ಇದ್ರು. ಏನ್ ಮಾಡಿದ್ವಿ, ಸೇಲ್ ಆಯ್ತು ವಸ್ತುಗಳು. ಎಷ್ಟ್ರಿ, ₹14,000. ಸೊ ನರೇಶನ್ ಬೀಯಿಂಗ್ ಸೋಲ್ಡ್ ಗೂಡ್ಸ್ ಟು ನಿಧಿ ಅಂದ್ರೆ ನಿಧಿ ಅವರಿಗೆ ನಾವು ಗೂಡ್ಸ್ ಅನ್ನ ಸೇಲ್ ಮಾಡ್ತೀವಿ ಅಥವಾ ಸೋಲ್ಡ್ ಮಾಡ್ತೀವಿ. ನೆಕ್ಸ್ಟ್ ಡೇಟ್ 8, ಏನು ನೋಡಿ, ನಿಧಿ ಪೇಸ್ ₹14,000 ಕ್ಯಾಶ್. ನಿಧಿ ಇದ್ದವ್ರ 14,000 ಕ್ಯಾಶ್ ಪೇ ಮಾಡಿದಾರೆ. ಪೇಸ್ ಅನ್ನ ವರ್ಡ್ ಮಾಡಿದಾರೆ. ಪೇಸ್ ಅಂದ್ರಪ್ಪ ಅವ್ರು ನಮ್ಗೆ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಅವ್ರ ಕಡೆ ನಮ್ ಕಡೆ ಹಣ ಬರ್ತಾ ಇದೆ. ಸೊ ಈ ಜರ್ನಲ್ ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ನಿಧಿ ಅಕೌಂಟ್. ಯಾರು ಕೊಟ್ಟ ನಮಗೆ, ನಿಧಿ ಅವ್ರ ಕಡೆಯಿಂದ ಕ್ಯಾಶ್ ಬಂತು. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ನಿಧಿ ಅಕೌಂಟ್ ₹14,000. ಸೊ ನರೇಶನ್ ವಿಲ್ ಬಿ ಬೀಯಿಂಗ್ ರಿಸೀವ್ಡ್ ಕ್ಯಾಶ್ ಫ್ರಮ್ ನಿಧಿ. ನಿಧಿ ಅವ್ರ ಕಡೆಯಿಂದ ಕ್ಯಾಶ್ ರಿಸೀವ್ ಮಾಡಿದ್ರು, ನರೇಶನ್. ಓಕೆ, ನೆಕ್ಸ್ಟ್ ಡೇಟ್ 10, ಪರ್ಚೇಸ್ಡ್ ಗೂಡ್ಸ್ ಫಾರ್ ₹20,000 ಆರ್ ಕ್ರೆಡಿಟ್ ಫ್ರಮ್ ರಿತು. ರಿತು ಅಂತ ಹೇಳಿ ವರ್ಡ್ ಯೂಸ್ ಮಾಡಿದ್ರು, ಕ್ರೆಡಿಟ್ ಅಂತ ಹೇಳಿದ್ರು, ಹೌದಾ? ಸೊ ಇಲ್ಲಿ ರಿತು ಅವ್ರ ಕಡೆಯಿಂದ ಗೂಡ್ಸ್ ಅನ್ನ ಖರೀದಿ ಮಾಡಿದ್ರು, ಕ್ಯಾಶ್ ಖರೀದಿ ಮಾಡಿಲ್ಲ. ಒಂದ್ ವೇಳೆ ಕ್ಯಾಶ್ ಖರೀದಿ ಮಾಡಿದ್ರೆ ನಾವು ಡೈರೆಕ್ಟ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಕ್ಯಾಶ್ ಅಂತ ಬಿಡ್ತೀವಿ. ಬಟ್ ಇಲ್ಲಿ ಉದ್ರಿ ವಸ್ತುಗಳನ್ನ ಕ್ಯಾಶ್ ಕೊಡುದ ಅನ್ನೋದು ರೂಪದಲ್ಲ, ಉದ್ರಿ ವ್ಯವಹಾರ ಆಗಿಲ್ಲ. ಎಷ್ಟು ಅದು ಅಮೌಂಟ್, 20,000 ಉದ್ರಿ ವ್ಯವಹಾರ. ಉದ್ರಿ ವ್ಯವಹಾರ ಆಗ್ತದೆ, ನಾವು ಏನ್ ಮಾಡ್ತೀವಿ, ನಮ್ಮ ಅಕೌಂಟ್ ದಾಗ ಹೆಸರು ಮಾಡಿರ್ತೀವಿ, ಹೌದಾ? ಸೊ ಅದೇ ರೀತಿಯಾಗಿ ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ರಿತು ಅಕೌಂಟ್. ಸ್ವತಃ ನಮ್ದಾಗ್ಲಿ ಇಟ್ಕೊಳ್ಳಿ, ಕ್ಯಾಶ್ ಕೊಟ್ಟರೆ ನಾವು ಹೆಸರು ಬರೆಯಂಗಿಲ್ಲ, ಅಲ್ಲಿ ಒಂದು ಅಕೌಂಟ್ ಕ್ಲೋಸ್ ಆಯ್ತು, ಹೌದಾ? ನಮ್ದು ನಿಮ್ದು ವ್ಯವಹಾರ ಕ್ಯಾಶ್ ಬಿಸ್ನೆಸ್ ಆಯ್ತಲ್ಲ, ಮುಖಾಂತರ ಆಯ್ತಲ್ಲ, ಅಲ್ಲಿ ವ್ಯವಹಾರ ಕ್ಲೋಸ್ ಆಗುತ್ತೆ. ಯಾವಾಗ ವ್ಯವಹಾರ ಅವ್ರ ಜೊತೆ ನಾವು ಇಟ್ಕೊಳ್ತೀವಿ, ಅವ್ರ ಕಡೆ ಈಗ ಹಣ ಬರಬೇಕಾಗಿಲ್ಲ. ಸೊ ಹೀಗಾಗಿ ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ರಿತು ಅಕೌಂಟ್, ದಟ್ ಇಸ್ ₹20,000 ಡೆಬಿಟ್ ಅಂಡ್ 20,000 ಕ್ರೆಡಿಟ್. ಅಂಡ್ ದ ನರೇಶನ್ ವಿಲ್ ಬಿ being purchased goods on credit. So ನಾವು ಕ್ರೆಡಿಟ್ ಹೈಲೈಟ್ ಮಾಡಿದ್ವಿ, ಯಾಕಪ್ಪ ಟ್ರಾನ್ಸಾಕ್ಷನ್ ಕ್ರೆಡಿಟ್ ಬೇಸ್ ಮೇಲೆ ಆಗಿದೆ, ನಾಟ್ ಅ ಕ್ಯಾಶ್ ಬೇಸ್, ಹೌದಾ? ಹಣದ ಮುಖಾಂತರ ವ್ಯವಹಾರ ಆಗಿಲ್ಲ, ಉದ್ರಿ ಮುಖಾಂತರ ವ್ಯವಹಾರ ಆಗಿದೆ. ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್. ನೆಕ್ಸ್ಟ್ ಡೇಟ್ 14, ಇನ್ಶೂರೆನ್ಸ್ ಪೇಡ್ ಬೈ ಚೆಕ್. ಇನ್ಶೂರೆನ್ಸ್ ಅಂದ್ರೆ ಕಂಪನಿ ಇನ್ಶೂರೆನ್ಸ್ ಮಾಡಿರ್ಬೋದು, ಬಿಲ್ಡಿಂಗ್ ಇರ್ಬೋದು ಅಥವಾ ಸಾಮಾನ್ಯ ಇರ್ಬೋದು, ಯಾವುದ್ರ ಮೇಲೆ ಇನ್ಶೂರೆನ್ಸ್ ಅಂತ ನಮ್ಗೆ ಹೇಳಿಲ್ಲ. ಬಟ್ ಇನ್ಶೂರೆನ್ಸ್ ಅನ್ನೋದು ವಿಮೆಯನ್ನು ಕಟ್ತಾರೆ. ಆ ಇನ್ಶೂರೆನ್ಸ್ ಪ್ರೀಮಿಯಂ ಯಾವ ರೀತಿ ಕಟ್ಟಿದ್ರೆ ಕ್ಯಾಶ್ ಕಟ್ಟಿಲ್ಲ, ಅವ್ರ ಚೆಕ್ ಕಟ್ಟಾರೆ, ಹೌದಾ? ಸೊ ಚೆಕ್ ಬಂದಾಗ ಏನ್ ಅಂತ ಹೇಳಿದ್ರೆ ಬ್ಯಾಂಕ್ ಬರ್ತದ ಅಲ್ಲಿ. ಸೊ ಎದ್ರ ಸಲ ಖರ್ಚು ಮಾಡಿದ್ರೆ ಅವ್ರ ಇನ್ಶೂರೆನ್ಸ್ ಸಲ ಖರ್ಚು ಮಾಡಿದ್ರ. ಇನ್ಶೂರೆನ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಬಿಕಾಸ್ ದೇ ಹ್ಯಾವ್ ಗಿವನ್ ಚೆಕ್ ಟು ದ ಬ್ಯಾಂಕ್. ಸೊ ಇನ್ಶೂರೆನ್ಸ್ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಬ್ಯಾಂಕ್ ಚೆಕ್ ಮುಖಾಂತರ ಪೇಡ್ ಮಾಡಿದ್ರು, ತುಂಬಿದ್ರು ₹6,000. And the narration will be being paid insurance premium by check. Okay, so these are the 5 journal entries. So there is still remaining some 5 more transactions. We'll continue the next class. Thank you.